ಶುರು ಮಾಡ್ಯಾವಿಲ್ಲ. ಈಗ ಸರ್ಕಾರ ಬಂದು ಹೊಸ್ದಾಗಿ ಬಂದ ಮೇಲೆ ಮೊದಲು ದೇವರ ಪೂಜೆಯೊಂದಿಗೆ ಹೋರಾಟ ಮಾಡಿ ಸರ್ಕಾರ ಗಮನ ಸೆಳೆದೆ ಅಂತೇಳಿ ಅದಕ್ಕೆ ಬಗ್ಗದೇ ಇದ್ದಾಗ ವಕೀಲರು ಹೋರಾಟ ಮಾಡಿದ್ರು. ವಕೀಲರು ಹೋರಾಟಕ್ಕೆ ಮಣಿತು, ಬಟ್ ಸ್ಪಂದನೆ ಕೊಟ್ಟಿಲ್ಲ. ಸ್ಪಂದನೆ ಸಿಗದೆ ಉಗ್ರ ಹೋರಾಟ ಮಾಡಿದ್ವಿ. ಇನ್ನು ಹೋರಾಟ ಶುರುವಾಗುತ್ತೆ. ಅದು ನೀವು ಮಾಧ್ಯಮದವ್ರಿಗೆ ಕೇಳಬೇಕು ಅಂತ. ನಾವಂತೂ ಭಾಳ ಹೇಳಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಹೇಳಿ ಬಂದೇವಿ. ನೀವು ಹಿಂದೆ ನಿಮ್ಮ ಸರ್ಕಾರ ಇದ್ದಾಗ ಗುಡುಕ್ತಿದ್ರಿ, ಮಾತಾಡ್ತಿದ್ರಿ, ನಿಮ್ಮ ಸರ್ಕಾರ ಬಂದು ಮಾತಾಡ್ರಿ ಅಂತ. ಪಾಪ ಅವರು ಅಸಹಾಯಕರಾಗಿದ್ದಾರೆ. ಏನಾಗೈತಿ, ಅವತ್ತಿನ ಸಂದರ್ಭಗಳು ಬೇರೆ, ಇವತ್ತಿನ ಸಂದರ್ಭಗಳು ಮಾತಾಡಬೇಕಾಗಿತ್ತು. ಮಾತಾಡ್ರಿ ಅಂತ ಹೇಳಿದ್ರೆ ಸಹ ಮಾತಾಡ್ತೀವಿ ಸ್ವಾಮೀಜಿ ಅಂತಾರೆ, ಮತ್ತು ಪರೋಕ್ಷ ಸಪೋರ್ಟ್ ಇದ್ದಾರೆ. ಬಟ್ಟು ಅವಾಗಿನ ಸರ್ಕಾರದಲ್ಲಿ ಹೆಂಗೆ ಬಸವನಗೌಡರು ಮಾತಾಡ್ತಾಯಿದ್ರು, ಅವತ್ತು ಅರವಿಂದ್ ಬೆಲ್ಲದವ್ರು ಹೆಂಗೆ ಮಾತಾಡ್ತಿದ್ರು, ಸಿ ಪಾಟೀಲ್ ಹೆಂಗೆ ಮಾತಾಡ್ತಾಯಿದ್ರು, ಕರಡಿ ಸಂಗಣ್ಣವ್ರು ಇದ್ದಾಗ ಹೆಂಗೆ ಮಾತಾಡ್ತಿದ್ರು, ಹಂಗೆ ಈಗಿನ ಸರ್ಕಾರದ ಶಾಸಕರು ಹಂಗೆ ಒತ್ತಡ ಹಾಕ್ಲಿ ಅನ್ನೋವಂಥ ಜನರ ಅಪೇಕ್ಷೆ ಐತಿ. ಅದು ನೀವು ಮಾಡಿರಿ. ಯಾವ ಕಾರಣಕ್ಕೂ ಅಂಜಕ್ಕೆ ಹೋಗ್ಬೇಡ್ರಿ, ಅಳ್ಕಕ್ಕೆ ಹೋಗ್ಬೇಡ್ರಿ. ನೀವು MLA ಆಗಿರಪ್ಪ ಅಂದರೆ ಈ ಸಮಾಜ ಋಣ ನಿಮ್ಮ ಮೇಲಿದೆ. ಆ ಋಣ ತೀರಿಸೋ ಪ್ರಯತ್ನ ಅವೆಲ್ಲ ಮಾಡಿರಿ ಅಂತೇಳಿ ನಮ್ಮೆಲ್ಲ ಶಾಸಕರು ಹೇಳಿದ್ದೀನಿ. ಬಟ್ ಎರಡೂ ಅಧಿವೇಶನ ಮಾತಾಡಿಲ್ಲ. ನಾಳೆ ಅಧಿವೇಶನದಲ್ಲಿ ಮಾತಾಡಲಿ ಅಂತ ಮನಸ್ಸು ಪರಿವರ್ತನೆ ಆಗಲಿ, ಒಂದು ಸಲ ಆತ್ಮಾವಕರ ಮಾಡ್ಕೊಂಡು ಮಾತಾಡಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಒತ್ತಡವನ್ನು ಅಲ್ಲ. ಹೌದು ನೋಡ್ರಿ, ಈಗ ಈ ಸರ್ಕಾರದಲ್ಲಿ ನಿಮ್ಗೆ ಗೊತ್ತಿದೆ, ಹಿಂದಿನ ಸರ್ಕಾರದಲ್ಲಿ ಅಂತೂ ಶಾಸಕರ ಮುಕ್ತವಾಗಿ ಮಾತಾಡಲಿಕ್ಕೆ ಅವಕಾಶ ಇರ್ತಿತ್ತು. ನಾವು ಕರೆದಲ್ಲೇ CM ಬರ್ತಿದ್ರು. ಭಾಳ ಕಷ್ಟ ಈಗಿನ ಸಂದರ್ಭಗಳು. ಯಾಕೆಂದರೆ ಇಂಥ ಸಂದರ್ಭದಲ್ಲಿ ಶಾಸಕರುಗಳು ಮಾತಾಡೋ ಪ್ರಯತ್ನ ಮಾಡಬೇಕಾಗಿತ್ತು, ಮಾಡಿಲ್ಲ. ನಾಳೆ ಅಧಿವೇಶನದಲ್ಲಿ ಮಾತಾಡಲಿ ಅನ್ನೋ ಉದ್ದೇಶಕ್ಕೆ ನಾವು ಹೋರಾಟವನ್ನು ಉಗ್ರಸೋಕೆ ಪಡಗುತ್ತೆ. ನೀವು ಮಾತಾಡಿ, ನಿಮಗೆ ಧ್ವನಿ ಕೊಟ್ಟಿದ್ದ ದೇವರು. ನೀವು ಶಾಸನಬದ್ಧವಾದಂಥ ಅವಧಿಯೊಳಗೆ ನೀವು ಮಾತಾಡೋದು, ನೀವು ಯಾವಾಗ ಮಾತಾಡ್ತೀರಿ? ನಮ್ಮ ಜೊತೆಗೆ ನಿರಂತರ ಹೋರಾಟ ಬರ್ರಿ ಅಂತ ನನಗೆ ಒತ್ತಡ ಮಾಡಲ್ಲ. ಈಗ ನೀವು ಶಾಸಕರಾಗಿದ್ರೆ ಮಾತಾಡ್ರಿ, ಅಧಿವೇಶನ ಸಮಾಜದ ಪರವಾಗಿ ಮಾತಾಡ್ರಿ. ನಿಮ್ಮ ಮೇಲೆ ಜನ ಏನು ನಂಬಿಕೆ ಇಟ್ಟಿದ್ದಾರೆ, ನಂಬಿಕೆ ಕಳ್ಕೊಳಕತ್ತೀರಿ. ನಂಬಿಕೆ ಉಳಿಸ್ಕೊಳ್ಳೋ ಪ್ರಯತ್ನವನ್ನು ನಾಳೆ ಅಧಿವೇಶನ ಮಾಡಿರಿ ಅಂತೇಳಿ ಅವ್ರು ಸಲಹೆ ಕೊಡ್ತೀವಿ. ತಾವು ಕಳೆದ ಬಾರಿ ಯಡಿಯೂರಪ್ಪ ವಿಜೇಂದ್ರ ಕಾರಣ ಅಂತ ತಾವು ಆರೋಪ ಮಾಡಿದ್ವಿ. ಈಗ ಯಾಕೆ ಆರೋಪ ಮಾಡ್ತೀವಿ ಈ ಸರ್ಕಾರದಲ್ಲಿ? ಅಲ್ರಿ, ಈಗ ಸರ್ಕಾರ ನೇರವಾಗಿ ಸ್ಪಂದನೆ ಮಾಡ್ತಿಲ್ಲ. ಈಗ ಆ ಸರ್ಕಾರದಲ್ಲಿ ವಿಜೇಂದ್ರ ಅವರು ಕೊಡಲಿಲ್ಲ, ಯಡಿಯೂರಪ್ಪ ಕೊಡಲಿಲ್ಲ ಅಂತ ಸಮುದಾಯದವರು ಆರೋಪ ಮಾಡಿದ್ರು. ಸೊ ಈ ಸರ್ಕಾರದಲ್ಲಿ ಯಾರನ್ನ ತಾವು ದೂಷಣೆ ಮಾಡ್ತೀವಿ ಸಮಾಜ? ಅಲ್ಲಿ ಇನ್ನೂ ಅವ್ರು ತೀರ್ಮಾನ ಮಾಡಲಿ. ಅವ್ರು ಕೊಡಲ್ಲ ಅಂದರೆ ದೂಷಣೆ ಮಾಡ್ತೇವಲ್ಲ. ಈಗ ಅವರು ಈಗ ಇಷ್ಟು ದಿನವರೆಗೆ 1.5 ವರ್ಷ ಅದನ್ನ ಈಗ ಹೇಳಕತ್ತೇವೆ, ಸ್ಪಂದನೆ ಮಾಡಿಲ್ಲ ಅನ್ನೋ ನೇರವಾಗಿ ಹೇಳಕತ್ತೇವಲ್ಲ. ಸ್ಪಂದನೆ ಮಾಡಿಲ್ಲ, ನಮಗೆ ಭರವಸೆ ಕೊಟ್ಟಿಲ್ಲ, ನೇರವಾಗಿ ಹೇಳಕತ್ತೇವೆ. ಅದಕ್ಕೋಸ್ಕರ ಹೋರಾಟ ಮಾಡಕತ್ತೇವೆ. ಮತ್ತು ಅದು ಅವ್ರ ಮೇಲೆ ನಾವು ಬೇಜಾರು ಮಾಡ್ಕೊಂಡಂಗಿಲ್ಲ. ಅಂದರೆ ಕಳೆದ ಬಾರಿ ಸಿಗದೇರಕ್ಕೆ ಯಡಿಯೂರಪ್ಪ ವಿಜೇಂದ್ರ ಅವರೇ ಕಾರಣ ಅಂತೀವಿ. ಅಲ್ಲ, ಅವೆಲ್ಲ ಮುಗಿದೈತಲ್ಲ, ಮತ್ತೆ ಯಾಕಂದ್ರೆ ಈಗ ಅವ್ರು ಮುಗಿದೈತಿ, ಸರ್ಕಾರ ಅವಧಿ ಮುಗಿದೈತಿ. ಈಗಿನ ಸರ್ಕಾರ ಕೇಳೋದಲ್ಲ. ನಮಗೇನು ಯಾವ ಸರ್ಕಾರಗಳು ಒಂದು ಮುಖ್ಯ ಅಲ್ಲ, ನಮ್ಮ ಹೋರಾಟ ಮುಖ್ಯ. ಯಾರೇ ಸರ್ಕಾರ ಬರಲಿ, ಯಾರೇ ಮುಖ್ಯಮಂತ್ರಿ ಬರಲಿ, ಅವ್ರು ಮುಖ್ಯಮಂತ್ರಿ ಇದ್ದಾಗ ಅವ್ರ ವ್ಯಕ್ತಿಗತ ವಿರೋಧ ಇಲ್ಲ. ನಮಗೆ ಆ ಸ್ಥಾನದಲ್ಲಿ ಆದರೆ ನಮ್ಗೆ ಕೊಡ್ರಿ ಅಂತ ಒತ್ತಡ ಅಷ್ಟೇ. ಅದು ಈಗ ಎಲ್ಲೊಂದು ಕಡೆ ರೈತರು ಸಮುದಾಯದ ಅನೇಕ ರೈತರ ಭೂಮಿಗಳು ಕೂಡ ಹೋಗಿರ್ತಕ್ಕಂಥ, ಉದಾಹರಣೆಗೆ ಬನ್ನಿಕೊಪ್ಪದ ಅಂತ ಒಂದು ಊರಲ್ಲಿ ಕೂಡ ಸಮುದಾಯದ 18 ಎಕರೆ ಈ ಥರದ್ದು ರೈತರ ಮಠಗಳ ಭೂಮಿ ಹೋಗ್ತಾ ಇದೆ ವಕ್ಫಿಗೆ. ನಾನಂತರೂ ವಕ್ಫ್ ಮಂಡಳಿ ವಿರುದ್ಧವಾಗಿ, ವಕ್ಫ್ ಮಂಡಳಿ ಏನು ರೈತರ ಭೂಮಿಯನ್ನು ಕಬಳಿಸಕತ್ತಲ್ಲ, ಅದು ವಿರುದ್ಧ ಹೋರಾಟಕ್ಕೆ ನಾನು ಧುಮುಕಿದ್ದೀನಿ. ನಾನು ಮೊನ್ನೆ ವಿಜಯಪುರದ 3 ದಿನ ಅಹೋರಾತ್ರ ಧರಣಿ ಮಾಡಿದ್ದೀನಿ. ಜಾಯಿಂಟ್ ಕಮಿಟಿ ಪಾರ್ಲಿಮೆಂಟ್ ಬೋರ್ಡ್ ಅಧ್ಯಕ್ಷರು ಬಂದಿದ್ದರು. ಅವ್ರಿಗೂ ನಾವು ಮಠಾಧೀಶ ಪರವಾಗಿ ಮನವಿ ಕೊಟ್ಟೇವಿ. ಅವರು ನಾಳೆ ಪಾರ್ಲಿಮೆಂಟ್ ಬಿಲ್ ಪಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಮುಖ್ಯಮಂತ್ರಿಗಳು ಹೋರಾಟಕ್ಕೆ ಮಾಡಿ ಈಗಾಗಲೇ ನೋಟಿಸ್ ವಾಪಸ್ ಪಡ್ಕೊಂಡಿದ್ದಾರೆ. ಬಟ್ ಇನ್ನೂ ಉತ್ತಾರದಲ್ಲಿ ಏನು ವಕ್ಫ್ ಮಂಡಳಿ ಅಂತ ಹೆಸರಿದೆಯಲ್ಲ, ಅಮಾಯಕ ರೈತರ ಭೂಮಿಯನ್ನು ಕಬಳಿಸಕತ್ತಲ್ಲ, ಅದು ಇನ್ನೂ ಸರಿಯಾಗಿಲ್ಲ. ಅಲ್ಲಿ ಇಲ್ಲಿ ನಡೀತಾನೇ ಇದೆ. ಈ ವಿಜಯಪುರದಲ್ಲಿ ಬಂದಾಗಿದೆ, ಇನ್ನೂ ನಿಮ್ಮ ಭಾಗದಲ್ಲಿ ನಡೀತಾ ಇದೆ. ಈ ರೀತಿಯಾಗಿ ಅಮಾಯಕ ರೈತರ ಭೂಮಿಯನ್ನು ವಕ್ಫ್ ಮಂಡಳಿ ಹೆಸರಲ್ಲಿ ಕಸಿದುಕೊಳ್ಳುವಂಥ ಹುನ್ನಾರವನ್ನು ಸರ್ಕಾರ ಕೈ ಬಿಡಬೇಕು ಅಂತ. ನಿಮ್ಮ ಮಂಡಳಿ ಯಾವ ಉದ್ದೇಶದ ಅದು ಮಾಡಲಿ, ನಿಮಗೆ ಸ್ವತಂತ್ರ ಇದೆ. ಆದರೆ ವಿನಾಕಾರಣ ಕೇವಲ ಹಿಂದೂಗಳದ್ದು ಅಷ್ಟೇ ಭೂಮಿಯಾಗಿಲ್ಲ, ಇಸ್ಲಾಂ ಧರ್ಮೀಯರದ್ದು ಭೂಮಿಗಳು ಇದೇ ರೀತಿ ಆಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಆ ಕಾಯ್ದೆಗೆ ತಿದ್ದುಪಡಿ ಬರಬೇಕು. 1974ರ ಗೆಜೆಟ್ ಏನಿದೆ ಕರ್ನಾಟಕ ಸರ್ಕಾರದ, ಅದು ರದ್ದಾಗಬೇಕು ಅನ್ನುವಂಥ ಹೋರಾಟ, ಆ ಹೋರಾಟನ ಬೆಂಬಲ ಕೊಟ್ಟು ನಾನು ಸಂಪೂರ್ಣ ಧುಮುಕಿದ್ದೀನಿ. ಮತ್ತು 5,000ಕ್ಕಿಂತ ಹೆಚ್ಚು ಪಂಚಮಸಾಲಿ ರೈತರು ಟ್ರ್ಯಾಕ್ಟರ್ ಮೂಲಕವಾಗಿ ಹೋರಾಟ ಮಾಡುವಂಥ ಒಂದು ಗಟ್ಟಿ ತೀರ್ಮಾನ ನಾವೆಲ್ಲ ತೆಗೆದುಕೊಳ್ಳಾಗಿದೆ. ಕಾರಣ ಉದ್ದೇಶ ಏನಪ್ಪ ಅಂದರೆ, ಮುಖ್ಯಮಂತ್ರಿಗಳು ಬೇರೆ ಬೇರೆ ಸಮುದಾಯಗಳಿಗೆ ಯಾವ ರೀತಿ ಸ್ಪಂದನೆ ಮಾಡ್ತಿದ್ದಾರೆ, ಯಾವ ರೀತಿ ಭರವಸೆ ಕೊಟ್ಟಿದ್ದಾರೆ. ಇಂಥ ಒಂದು ದೊಡ್ಡ ಸಮಾಜ ಇವತ್ತು ನಮ್ಮ ಸಮಾಜದ ಹೋರಾಟದಿಂದನೇ ಇವತ್ತು ನಿಮ್ಮ ಸರ್ಕಾರ ಬಂದಿದೆ ಅಂತ ತಪ್ಪಾಗಲಿಕ್ಕಿಲ್ಲ. ಈ ಸಮಾಜಕ್ಕೂ ಒಂದು ಭರವಸೆ ಕೊಡುವಷ್ಟು ಯೋಜನೆಯನ್ನು ಸರ್ಕಾರ ಮಾಡಲಿಲ್ಲ. ಈ ಕಾರಣಕ್ಕೋಸ್ಕರವಾಗಿಯೇ ಒಂದು ಹೋರಾಟ ಮಾಡಿ ಸರ್ಕಾರ ಗಮನ ಸೆಳೆಯಬೇಕು. ಅದು ಉಗ್ರರು ಹೋರಾಟ ಮಾಡಿ ಸರ್ಕಾರದ ಮನವರಿಕೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ನಾಳೆ 10ನೇ ತಾರೀಕು ಚಳಿಗಾಲ ಅಧಿವೇಶನದಲ್ಲಿ ಪಂಚಮಸಾಲಿಗಳ ಬೃಹತ್ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಹೋರಾಟ ಮಾಡಲಾಗ್ತಿದೆ. ಈ ಒಂದು ಕಾರಣಕ್ಕೋಸ್ಕರವಾಗಿಯೇ ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ಜಿಲ್ಲಾ ಪ್ರವಾಸ ಮಾಡಲಾಗ್ತಿದೆ. ನಮ್ಮ ಸಮುದಾಯದ ಎಲ್ಲ ಶಾಸಕರು ಇದುವರೆಗೂ ನೀವು ಅಧಿವೇಶನ ಧ್ವನಿ ಎತ್ತಿಲ್ಲ, ನಿಮ್ಮ ಬಗ್ಗೆ ಜನ ಅಸಮಾಧಾನಗೊಂಡಿದ್ದಾರೆ. ನಾಳೆ ನಡೆಯುವಂಥ ಅಧಿವೇಶನದಲ್ಲಿ
ನಿಮಗೆ ಅನುಕೂಲ ಇದ್ದರೆ ಹೋರಾಟದಲ್ಲಿ ಬೆಂಬಲ ಕೊಟ್ಟು ಭಾಗವಹಿಸಿರಿ. ಇಲ್ಲದೆ ಹೋದರೆ ಕೊನೆ ಪಕ್ಷ ಅಧಿವೇಶನದಲ್ಲಿ ಹೋರಾಟ ಮಾಡೋದ್ರ ಮೂಲಕವೇ ಸರ್ಕಾರ ಗಮನ ಸೆಳೆಯುವ ಪ್ರಯತ್ನವನ್ನು ತಾವೆಲ್ಲ ಮಾಡಬೇಕು. ಈ ಕಾರಣಕ್ಕೋಸ್ಕರವೇ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಮನವಿ ಮಾಡ್ತೀನಿ, ನೀವೆಲ್ಲರೂ ವಾಲಂಟ್ರಿಯಾಗಿ, ಯಾಕೆಂದರೆ ಈಗಾಗಲೇ ಶಕ್ತಿ ಪರಿಶ್ರಮ ಮಾಡಿಬಿಟ್ಟಿದೆ. ಬೆಂಗಳೂರಲ್ಲಾಗೈತಿ, ಈಗ ಬೆಳಗಾವಿಲಾಗೈತಿ, ಈಗ ಉಳಿದಿರ್ತಕ್ಕಂಥ ಹಕ್ಕನ್ನು ಪಡೆಯುವಂಥ ಹೋರಾಟ ನೀವೆಲ್ಲರೂ ಸ್ವಯಂ ಸ್ಫೂರ್ತಿಯಿಂದ ರೊಟ್ಟಿ ಬುತ್ತಿ ಕಡ್ಕೊಂಡು ಯಾವುದೇ ಕಾರಣಕ್ಕೆ ಸರ್ಕಾರದ ಯಾವುದೇ ಅಡ್ಡಿ ಆತಂಕ, ಯಾವುದೇ ಬೆದರಿಕೆಗಳಿಗೆ ಅಂಜಲಾರ್ದೇ, ಯಾವುದೇ ರೀತಿಯಾಗಿರ್ತಕ್ಕಂಥ ಗಾಸಿಪ್ ಸುದ್ದಿಗಳಿಗೆ ಬೆಲೆ ಕೊಡಲಾರ್ದೇ, ಯಾವುದೇ ರಾಜಕಾರಣಿಗಳ ಹಿತಾಸಕ್ತಿಗಳಿಗೆ ಆಮಿಷಗಳಿಗೆ ಹೋಗೋಲಾರ್ದೇ ನೀವೆಲ್ಲರೂ ನಮ್ಮ ಸಮಾಜ ಸಿಗಬೇಕಾದ ಮೀಸಲಾತಿಗೋಸ್ಕರವಾಗಿ ಒಗ್ಗಟ್ಟಿಂದ ಹೋರಾಟಕ್ಕೆ ಬರೋ ಪ್ರಯತ್ನ ಮಾಡಬೇಕು. ಪ್ರತಿ ಹಳ್ಳಿಯಿಂದ ಒಂದಾದ್ರು ಸಹ ಟ್ಯಾಕ್ಟ್ರಿ ಥರ ಪ್ರಯತ್ನ ಮಾಡಬೇಕು. ಟ್ಯಾಕ್ಟ್ರಿ ಇಲ್ಲದೇ ಇರತಕ್ಕಂಥದ್ದು ವಾಹನಗಳ ಮೂಲಕವೇ ನೀವೆಲ್ಲರೂ ಸಹ ಹೋರಾಟಕ್ಕೆ ಬರುವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ಇವತ್ತು ಕೊಪ್ಪಳ ಜಿಲ್ಲೆಯ ನಮ್ಮ ಸಮಾಜ ಪರವಾಗಿ ನಾನು ತಮಗೆಲ್ಲರಿಗೂ ಆಗ್ರಹ ಮಾಡ್ತೀನಿ. ನಾಳೆ ಬೆಳಗ್ಗೆ ಬೆಳಗಾವಿಯಲ್ಲಿ ಸ್ಥಳ ಪರಿಶೀಲನೆ ಮಾಡ್ತೀವಿ. ಎಲ್ಲಿಂದ ಹೋರಾಟಕ್ಕೆ ಮಾಡಬೇಕು, ಎಲ್ಲಿಂದ ಯಾವ ರೀತಿ ಮುತ್ತಿಗೆ ಹಾಕೋ ಬಗ್ಗೆ ನಾವು ಇಡೀ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಬೆಳಗ್ಗೆ ಜಾವ 10 ಗಂಟೆಗೆ ಬೆಳಗಾವಿಯಲ್ಲಿ ಗಾಂಧಿ ಭವನದಲ್ಲಿ ಕೂಡಲಾಗ್ತದೆ. ಅಲ್ಲಿ ಕೂತ್ಕೊಂಡು ಮತ್ತಷ್ಟು ರೂಪರೇಷೆಗಳನ್ನು ತಯಾರು ಮಾಡ್ತೇವೆ. ಉದ್ದೇಶ ಏನಪ್ಪ ಅಂದರೆ ಉಗ್ರ ಹೋರಾಟದ ನೆಪದಲ್ಲಾದರೂ ಸರ್ಕಾರ ನಮಗೊಂದು ಕ್ಯಾಬಿನೆಟ್ ಮೀಟಿಂಗ್ ಇಟ್ಕೊಂಡು ಒಂದು ಸ್ಪಷ್ಟ ಭರವಸೆಯನ್ನು ಕೊಡುವಂಥ ಮೀಸಲಾತಿ ಬಗ್ಗೆ ಚರ್ಚೆ ಮಾಡುವಂಥ ಕೆಲಸ ಮಾಡಲಿ ಅನ್ನುವಂಥ ಹಿನ್ನೆಲೆ ಒಳಗೆ ಈ ರೀತಿಯಾಗಿರ್ತಕ್ಕಂಥ ಇವತ್ತು ಹೋರಾಟಕ್ಕೆ ಕೈ ಹಾಕಲಾಗಿದೆ. ಹಾಗಾಗಿ ತಾವೆಲ್ಲರೂ ಸಹ ಹೆಚ್ಚಿನ ಸಹಸ್ರಾರು ಸಂಖ್ಯೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋ ಪ್ರಯತ್ನಕ್ಕೆ ತಾವೆಲ್ಲ ಬರಬೇಕು. ಏನೇ ಅನಾಹುತ ಆದರೂ ಅದಕ್ಕೆ ನೇರ ಸರ್ಕಾರನೇ ಹೊಣೆಗಾರ ಅಂತ. ಇವತ್ತು ಭಾಳ ಕಡೆ ಎಲ್ಲ ಟ್ಯಾಕ್ಟ್ರಿ ಹಿಡಿತಾರೆ, ಟ್ಯಾಕ್ಟ್ರಿ ಬಂದ್ ಮಾಡ್ತಾರೆ, ಒಳಗೆ ಬಿಡಲ್ಲ, ಹಾಗೆ ಹೀಗೆ ಅಂತಾರೆ. ಅಂಥ ಸಂದರ್ಭದಲ್ಲಿ ಜನರು ಉದ್ರೇಕಕ್ಕೆ ಒಳಪಟ್ಟರೆ ಮುಂದೆ ಆಗುವಂಥ ಅನಾಹುತಕ್ಕೆ ಸರ್ಕಾರವೇ ನೇರ ಹೊಣೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ಸರ್ಕಾರ ಕೇಳಿಕೆ ಇಚ್ಛೆಪಡ್ತಾರೆ. ಹಾಗಾಗಿ ತಮ್ಮೆಲ್ಲರ ಸಹಕಾರ ಇರಲಿ, ನಾಡಿನ ಜನತೆ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಆಗ್ರಹ ಮಾಡಿ 2 ಮಾತು ತಿಳಿಸ್ತೀನಿ. ಕ್ಷಮಿಸಾಳ್ತೀವಿ. ತಾವು ಪ್ರತಿ ಬಾರಿ ಬೆಳಗಾವನ್ನೇ ಕೇಂದ್ರೀಕರಿಸ್ತೀರಿ, ಹಿಂದಿನ ತಾವು ಉಪವಾಸ ಸತ್ಯಾಗ್ರಹ ಕುಂತಿದ್ರಿ. ಸಮುದಾಯದ ಸಚಿವರು ಬರ್ತಾರೆ, ತಮಗೇನೋ ಒಂದು ಭರವಸೆನ ಕೊಡ್ತಾರೆ, ಅಲ್ಲಿ ಮುಗಿಸ್ಬಿಡ್ತೀವಿ. ಮತ್ತೆ ಅದೊಂದು ತಾರ್ಕಿಕ ಅಂತ್ಯ ಕಾಣ್ತಾನೆ ಇಲ್ಲ. ಅದಕ್ಕೆ ಈಗಂತೂ ಉಪವಾಸ ಸತ್ಯಾಗ್ರಹ ಇಲ್ಲ, ಈಗ ಏನಿದ್ರು ಉಗ್ರ ಹೋರಾಟ ಐತಿ. ಬೆಳಗಾವಿ ಅಂದರೆ ನಮ್ಮ ಸಮಾಜ ಹೆಚ್ಚಿರದೆ ಉತ್ತರ ಕರ್ನಾಟಕ, ಕಲ್ಯಾಣ ಕನ್ನಡ. ಹಾಗಾಗಿ ನಮಗೆ ಆಗಲೆಲ್ಲ ಬೆಂಗಳೂರು ಹೋಗಕ್ಕೆ ನಮ್ಮ ಮಂದಿಗೆ ಅಷ್ಟಕ್ಕೊಂದು ತೊಂದರೆ, ಅಲ್ಲಿ ಹೋಗೋದು, ಅಲ್ಲಿ ಉಳ್ಕೊಳೋದು ಮಾಡೋದು. ಈಗಲೇ ಬೆಂಗಳೂರು ಮಾಡಿಬಿಟ್ರೆ ಶಕ್ತಿ ಪರಿಶ್ರಮ. ಮತ್ತು ಸರ್ಕಾರ ನಮ್ಮ ಕಡೆ ಬಂದಾಗ ಒತ್ತಡ ಹಾಕಬೇಕಲ್ಲ. ಹೆಂಗೆ ನಿಮ್ಮ ಕಲ್ಯಾಣ ಕರ್ನಾಟಕ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ, ಉದ್ದೇಶ ಡೆವಲಪ್ಮೆಂಟ್ ಆಗಲಿ ಅಂತ. ನಮ್ಮ ಭಾಗದಲ್ಲಿ ಸರ್ಕಾರ ಬಂದಾಗ ಒತ್ತಡ ಹಾಕೋ ಉದ್ದೇಶಕ್ಕೆ ಅಲ್ಲಿ ಮಾಡಲಾಗ್ತಾಯಿದೆ. ಈ ಸರಿ ಅಂತ ಯಾವ ಕಾರಣಕ್ಕೂ ಯಾವುದೇ ವಕೀಲರಿಗೆ ಜವಾಬ್ದಾರಿ ಕೊಟ್ಟೆ, ಏನೇ ಸರ್ಕಾರ ಮಾತುಕತೆ ಮಾಡೋಕ್ಕಾದ್ರೂ ವಕೀಲರ ಮುಖಾಂತರ ಮಾತುಕತೆ ಮಾಡಿರ್ತೀವಿ. ಮೊನ್ನೆ ಅವ್ರು ಗಟ್ಟಿಯಾಗಿದ್ದಕ್ಕೆ CM ಅವರು ಮೀಟಿಂಗ್ ಕರೆದು, ನಮ್ಮ ಶಾಸಕರುಗಳು, ನಮ್ಮ ರಾಜಕಾರಣಿಗಳು ಮಾತು ಕೇಳಿದ್ರೆ ಇನ್ನೂ 10 ವರ್ಷದ CM ಮೀಟಿಂಗೇ ಕರೆದಿದ್ರು. ಅವ್ರು ಗಟ್ಟಿ ಅದಕ್ಕೆ CM ಅವರು ಕರೆದು ಅವ್ರ ಮೇಲಿನ ಗೌರವಕ್ಕೆ ಕರೆದು ಮಾತುಕತೆ ಮಾಡಿ ಒಂದು ಹಂತಕ್ಕೆ ಒಂದು ಮೀಟಿಂಗರ ಕರೆದ್ರೆ ಅನ್ನೋದು ಸಮಾಧಾನ ಆಯಿತು. ಬಟ್ ಸ್ಪಂದನೆ ಸಿಕ್ಕಿಲ್ಲ ಅಂತ ನೋವು ಇರ್ಬೋದು. ಆ ಸ್ಪಂದನೆ ಸಿಗಲಿಕ್ಕೋಸ್ಕರ ಉಗ್ರ ಹೋರಾಟ ಮಾಡಲಾಗ್ತದೆ. ಫಲಿತಾಂಶ ನೋಡಿದ್ರೆ ಎಲ್ಲ ಒಂದು ಕಡೆ ಬೊಮ್ಮಾಯಿಯವರಿಗೆ ಸಮುದಾಯ ಕೈ ಕೊಟ್ಟಿದೆ ಅಂತ ಅನ್ಸುತ್ತಾ? ನಾನು ಅದು ಉಪಚುನಾವಣೆ ಯಾವ ಕಾರಣಕ್ಕೂ ಜಾತಿ ವಿಚಾರಕ್ಕೆ ನಾವು ಹೋಲಿಕೆ ಮಾಡಕ್ಕೆ ಬರೋದಿಲ್ಲ. ಸಮುದಾಯಕ್ಕೆ ಅವ್ರು ಅನ್ಯಾಯ ಮಾಡಿದ್ರೆ ಇಲ್ಲ ಹಂಗೇನಾಗಿಲ್ಲ ನೋಡ್ರಿ. ಈಗ 80,000 ಓಟ್ ಬಂದಿದೆಯಪ್ಪ ಅಂದರೆ ಎಲ್ಲೋ ನಮ್ಮ ಸಮಾಜ ಹಾಕಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅಲ್ಲಿ ಸ್ಥಳೀಯ ವಿಷಯ ಏನಾಗೈತಿ, ಡೆವಲಪ್ಮೆಂಟು. ಈ ಬಹುತೇಕ ಎಲ್ಲರೂ ಹೇಳ್ತಾರೆ ಆ ಸರ್ಕಾರ ಇದ್ದರೆ ಸರ್ಕಾರ ಡೆವಲಪ್ಮೆಂಟ್ ಮಾಡೋದ ಕಾರಣಕ್ಕೆ ಕೆಲವು ಉಪಚುನಾವಣೆಗಳು ಸರ್ಕಾರ ಪರವಾಗಿನ ಮಾಡ್ತವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಉಪಚುನಾವಣೆಯಲ್ಲಿ ಎಂದೂ ಸಹ ಜಾತಿ ರಾಜಕಾರಣಕ್ಕೆ ಟಚ್ ಮಾಡೋ ಪ್ರಯತ್ನ ಮಾಡಿಲ್ಲ. ಅದು ಸ್ಥಳೀಯ ವಿಷಯಗಳ ಆಧಾರ ಮೇಲೆ ಆಗಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ನಾನು ಎಲ್ಲಿಯೇ ಸಂದೇಶ ಕೊಡೋಕ್ಕೆ ಹೋಗಿಲ್ಲ, ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು, ಇದು ಪ್ರಯತ್ನ ಮಾಡೋಕ್ಕೆ ಹೋಗೇ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.